Hello guys, how are you all? I'm fine, and what about you? Share in the comment section. Now we are gonna start one of the new topic, that is our expression for potential energy. Okay, we are discussing with this. So now we are gonna start this. We are just gonna proceed now. ಇವಾಗ ನಾವು ಎಕ್ಸ್ಪ್ರೆಷನ್ ಆಫ್ ದ ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ ನಾವೀಗ ಡಿಸ್ಕಸ್ ಮಾಡೋಣ. ಆ್ಯಂಡ್ ಅದರಲ್ಲಿ ಬರುವಂತಹ ಡಿರೈವೇಷನ್ಸ್ ಆಗಿರಲಿ ಎಲ್ಲ ಕೂಡ ನಾವೀಗ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನಾನು ಹೇಳ್ಕೊಡ್ತೀನಿ. ವಿತ್ ದ್ಯಾಟ್ ಸ್ಕೋಪ್ ಇಂದಲೇ ನೀವು ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಓಕೆ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಓಕೆ, ಪ್ಲೀಸ್ ಡೂ ದೀಸ್ ಥಿಂಗ್ಸ್ ಸೊ ದ್ಯಾಟ್ ಇಟ್ ವಿಲ್ ಬಿ ವೆರಿ beneficial for you guys for the upcoming videos. Okay, let us move on to the topic right now. So first of all, ನಮಗೆ ಇವಾಗ ಎಕ್ಸ್ಪ್ರೆಷನ್ ಯಾವ ಥರ ಕೊಡಬೇಕು, ಓಕೆ, ರಿಲೇಟೆಡ್ ಟು ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಹೆಂಗೆ ಬಂತು ಅದೆಲ್ಲ ಕೂಡ ನಾವೀಗ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ವಿ ಅಸ್ಯೂಮ್ ದ್ಯಾಟ್ ವಿ ಹ್ಯಾವ್ ಒನ್ ಆಫ್ ದ ಡಯಾಗ್ರಾಮ್ ಹಿಯರ್. ಸೊ ಡಯಾಗ್ರಾಮ್ ಅಸ್ಯೂಮ್ ಮಾಡಿ ಇದೊಂದು ಸ್ಪಿಯರ್ ನಮಗೆ. ಓಕೆ, ದಿಸ್ ಈಸ್ ಅವರ್ ಅರ್ತ್. ಓಕೆ, ದಿಸ್ ಈಸ್ ಅವರ್ ಎರ್ತ್ ಅಂತ ಅಂದ್ಕೊಳ್ಳಿ. ಸೊ ದಿಸ್ ವಿಲ್ ಬಿ ದ ಸೆಂಟರ್ ಆಫ್ ದ ಎರ್ತ್, ರೈಟ್? ದಿಸ್ ಇಸ್ ಅ ಮಾಸ್. ಎರ್ತ್ ಹ್ಯಾಸ್ ಮಾಸ್ ಅಬ್ವಿಯಸ್ಲಿ, ಹೌದಾ? ಮಾಸ್ ಇರುತ್ತೆ ಎರ್ತಿಗೆ. ಸೊ ಇಲ್ಲಿ ಮಿಡ್ಲಲ್ಲಿ ಏನಿದೆಯಲ್ಲ ಅದನ್ನು ನಾನು ಸೆಂಟರ್ ಆಫ್ ದಿ ಮಾಸ್ ಅಂತ ಹೇಳಿ ನಾನು ಡಿನೋಟ್ ಮಾಡ್ತೇನೆ. ಸೊ ಮೇಲೆಗಡೆ ಒಂದು ಸ್ಟ್ರೈಟಾಗಿ ಹೋದರೆ ನಮಗೆ ಇಲ್ಲೊಂದು ಪಾರ್ಟಿಕಲ್ ಎಕ್ಸಿಸ್ಟ್ ಆಗುತ್ತೆ. ಓಕೆ, ವಾಟ್ ಇಸ್ ದಿಸ್ ಪಾರ್ಟಿಕಲ್? ಸೊ ಇಲ್ಲಿ ನಮಗೆ ಪಾಯಿಂಟ್ ಎ ಅಂತ ಅಂದ್ಕೊಳ್ಳೋದಾದರೆ ನೆಕ್ಸ್ಟ್ ಸ್ವಲ್ಪ ಕೆಳಗೆ ಬಂದರೆ ನಿಮಗೆ ಬಿ ಸಿಗುತ್ತೆ. ಓಕೆ, ಆ್ಯಂಡ್ ದೆನ್ ಅಗೇನ್ ಇಫ್ ಯು ಕಮ್ ಸ್ಟಿಲ್ ಫಾರ್ವರ್ಡ್ ಯು ವಿಲ್ ಗೆಟ್ ದ ಪಿ ಪಾಯಿಂಟ್ ರೈಟ್ ನೌ. ಸೊ ದೆನ್ ಅಗೇನ್ ಹಿಯರ್ ಟು ಹಿಯರ್, this distance whatever you are seeing, no, from here to here, the surface of the earth and here the center of the earth, you will be having the point R. Okay, so then again next you will be having what? This will be the x as a distance. Okay, x as a distance, and this will be taken as dx. So this is what the all about the diagram. ನೆಕ್ಸ್ಟ್ ನೋಡೋದಾದರೆ ನಮಗೆ ಗೀವನ್ ಏನೇನು ಕೊಟ್ಟಿದ್ದಾರೆ, ಐ ಮೀನ್ ಎಕ್ಸ್ಪ್ಲನೇಷನ್ ಮಾಡಬೇಕಲ್ಲ ಡಯಾಗ್ರಾಮ್ ಬೇಸ್ಡ್. ಸೊ ನೀವು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ಬೋದು? ಇನ್ ದಿಸ್ ಡಯಾಗ್ರಾಮ್ ಆರ್ ಇನ್ ದಿಸ್ ಫಿಗರ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಲೈಕ್ ದಿಸ್: ಎಮ್ ಈಸ್ ದ ಮಾಸ್. ಓಕೆ, ಎಮ್ ಈಸ್ ದ ಮಾಸ್ ಆಫ್ ದ ಎರ್ತ್. ಎರ್ತಿಗೆ ಮಾಸ್ ಕ್ಯಾಪಿಟಲ್ ಎಮ್ ಇಂದ ಡೆನೋಟ್ ಮಾಡ್ತೀವಿ. ದೆನ್ ಅಗೇನ್ ನೆಕ್ಸ್ಟ್ ಆರ್ ವಿಲ್ ಬಿ ದ ರೇಡಿಯಸ್. ಓಕೆ, ರೇಡಿಯಸ್ ಅಂತ. ನೆಕ್ಸ್ಟ್ ಆಫ್ ದ ಯಾವುದರಿಂದ ರೇಡಿಯಸ್ ಅಂತ ಬರಿಬೇಕಾಗುತ್ತೆ. ಯು ಹ್ಯಾವ್ ಟು ಮೆನ್ಷನ್ ಇಟ್ ಪರ್ಟಿಕ್ಯುಲರ್ಲಿ, ಇಟ್ ಇಸ್ ಎರ್ತ್. ಓಕೆ, ನೆಕ್ಸ್ಟ್ ಡಿ ವಿಲ್ ಬಿ ದ ಡಿಸ್ಟೆನ್ಸ್. ಡಿ ಈಸ್ ದ ಡಿಸ್ಟೆನ್ಸ್ ಆಗುತ್ತೆ. ಓಕೆ, ದೆನ್ ಬಿಟ್ವೀನ್ ವಾಟ್? ಯಾವ್ದು ಡಿಸ್ಟೆನ್ಸ್ ಯಾವುದಂತ ಅನ್ಕೋಬೇಕು, ರೈಟ್? ಎಕ್ಸಾಕ್ಟ್ಲಿ. ಸೊ ಏನು ಡಿ ಅಂತಂದರೆ ಇಟ್ ಈಸ್ ಜಸ್ಟ್ ಅ ಪಾಯಿಂಟ್, ಐ ಮೀನ್ ಇಟ್ ಈಸ್ ಅ ಸೆಂಟರ್. ದ ವಾಟ್ ಎವರ್ ದ distance will be there, no, from center to the earth. ಪಾಯಿಂಟ್ ಪಿ ಇಲ್ಲಿವರೆಗೆ ಏನಿದೆಯಲ್ಲ, ಸೊ ಇದಿಷ್ಟು ನಮಗೇನಾಗುತ್ತೆ? ಡಿ ಆಗುತ್ತೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್, ಓಕೆ, ಸೆಂಟರ್ ಆಫ್ ದ ಎರ್ತ್ ಆ್ಯಂಡ್ ದ ಟು ದ ಪಾಯಿಂಟ್ ಪಿ, ವಾಟ್ ಎವರ್ ಯು ಆರ್ ಸೀಯಿಂಗ್ ದ ಇನ್ ದ ಡಯಾಗ್ರಾಮ್ ಯು ಕ್ಯಾನ್ ಸಿ ದಟ್ ಪಾಯಿಂಟ್ ಪಿ ಈಸ್ ಆಲ್ಸೋ ಎಕ್ಸಿಸ್ಟಿಂಗ್. ಸೊ ನೆಕ್ಸ್ಟ್ ಬರೋದಾದರೆ ಇನ್ನೂ ಸ್ವಲ್ಪ ಏನೇನು ಡೇಟಾನ ಬರೆಯೋದಾದರೆ ಡಿ ಎಕ್ಸ್ ಈಸ್ ದ ಸ್ಮಾಲ್ ಡಿಸ್ಟೆನ್ಸ್. ಓಕೆ, ಡಿ ಎಸ್ ನಮಗೇನಾಗುತ್ತೆ? ಸ್ಮಾಲ್ ಡಿಸ್ಟೆನ್ಸ್ ಆಗುತ್ತೆ. ಆಫ್ ವೇರ್ ಟು ವೇರ್? ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ. ಇದ್ರ ಮಧ್ಯಗಡೆ ಐ ಮೀನ್ ಇದಿಷ್ಟರಲ್ಲಿ ನಮ್ಗೆ ಏನಾಗುತ್ತೆ? ಪಾಯಿಂಟ್ ಎ ಟು ಪಾಯಿಂಟ್ ಬಿವರೆಗೂ ನಮ್ಗೆ ಏನಿದೆಯಲ್ಲ ಈ ಡಿಸ್ಟೆನ್ಸ್ನ ಡಿ ಎಕ್ಸ್. ಓಕೆ, ಆ್ಯಸ್ ಯು ಕ್ಯಾನ್ ಸಿ ಹಿಯರ್. ಓಕೆ, ದೆನ್ ನೆಕ್ಸ್ಟ್ ಅಗೇನ್ as we all know, right, F is equals to what? G, capital G into capital M into small m divided by x square. Take it as equation 1. From here to we will gonna start one of the derivation. Okay, derivation and now start ಮಾಡೋಣ. So take it as equation 1. Then again next let dw be the, okay, dw be the small work done. ಯಾವ ಥರ ನಮಗೆ ಇಲ್ಲಿ ಸ್ಮಾಲ್ ಡಿಸ್ಟೆನ್ಸ್ ಏನಿದೆಯಲ್ಲ ಫ್ರಮ್ ಎ ಟು ಬಿ, ಲೈಕ್ ದಟ್ ಓನ್ಲಿ ಹಿಯರ್ ಆಲ್ಸೋ ವಿ ಆರ್ ಟೇಕಿಂಗ್ ದ ಸ್ಮಾಲ್ ವರ್ಕ್ ಡನ್ ಹಿಯರ್. ಓಕೆ,
DW ಅಂತಂದರೆ WD ಅಂತಂದರೆ ವರ್ಕ್ ಡನ್ ಅಂತೇಳಿ ಅಂದ್ಕೊಳ್ಳಿ. ಫಾರ್ ಯುವರ್ ರೆಫರೆನ್ಸ್ ಪರ್ಪಸ್ ಐ ಆಮ್ ರೈಟಿಂಗ್ ಇನ್ ದ ಬ್ರ್ಯಾಕೆಟ್, ಯು ಕ್ಯಾನ್ ಸಿ ಹಿಯರ್. ಓಕೆ, ಸೊ ವರ್ಕ್ ಡನ್ ಆಗುತ್ತೆ. ಎಲ್ಲಿಂದ ಎಲ್ಲಿವರೆಗೂ? ಫ್ರಮ್ ವೇರ್ ಟು ವೇರ್? ಫ್ರಮ್ A to B. So this will be the work done. So dx will be the work done. As we ಇವೆಲ್ಲ ಬಂದ ತಕ್ಷಣ ನಾವು ಏನು ಮಾಡಬೇಕು ಇವಾಗ? ಸೊ ಆ್ಯಸ್ ವಿ ಆಲ್ ನೋ dw is equals to force into dx. Take it as equation 2. ಹೆಂಗೆ ಬಂತು ಮ್ಯಾಮ್? ಸೊ ನೋಡ್ರಿ, dw ಇದೆಯಲ್ಲ, ಅದನ್ನು ನಾನು ಈಕ್ವೇಟ್ ಮಾಡ್ತಾ ಇದ್ದೀನಿ ಫೋರ್ಸಿಗೆ. ಆ್ಯಸ್ ವಿ ಆಲ್ ನೋ ದಟ್ ಈಸ್ w is equals to distance into force or else force into displacement. Okay, so dw ನಮಗೇನಾಗುತ್ತೆ? dw is equals to gm capital M divided by x square into dx. So take it as equation 3. How this came? So as you all know, ಇಲ್ಲಿ ತೋರಿಸಿದ ಹಾಗೇನೆ ನಿಮಗೆ ಫೋರ್ಸ್ ಇಸ್ ಈಕ್ವಲ್ಸ್ ಟು ಗ್ರಾವಿಟೇಷನ್. ಈ ವ್ಯಾಲ್ಯೂನ ನಾನು ಇಲ್ಲಿ ಪುಟ್ ಮಾಡಿದ್ದೀನಿ ಅಷ್ಟೇ. ದ್ಯಾಟ್ ಈಸ್ ದ ಥಿಂಗ್ ವಾಟ್ ಐ ಡಿಡ್ ಹಿಯರ್. ಸೊ ಈ ಇಕ್ವೇಷನಲ್ಲಿ ನಮಗೆ ನಾನೇನು ಮಾಡಿದ್ದೀನಿ, ಜಸ್ಟ್ ಐ ಪುಟೆಡ್ ದ ವ್ಯಾಲ್ಯೂ ಆಫ್ ದ ಫೋರ್ಸಿಂದು ಏನಿದೆಯಲ್ಲ ಈ ವ್ಯಾಲ್ಯೂನ ನಾನು ಹಾಕಿದ್ದೇನೆ ಅಷ್ಟೇ, ಬಿಟ್ಟರೆ ಏನಿಲ್ಲ. ಓಕೆ, ಸೊ ನೆಕ್ಸ್ಟ್ ಬರೋದಾದರೆ ದ ಟೋಟಲ್ ವರ್ಕ್ ಡನ್ ಕ್ಯಾನ್ ಬಿ ಗಿವನ್ ಬೈ ಇಂಟಿಗ್ರೇಷನ್ ಮಾಡ್ಬೇಕು ನಾವೀಗ. ಇಂಟಿಗ್ರೇಷನಿಂದ ಏನಾಗುತ್ತೆ, ಸ್ಟೂಡೆಂಟ್ಸಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ನಾನಿವಾಗ ಸಿಂಪಲ್ ಸ್ಟೆಪ್ನ ಹೇಳ್ಕೊಡ್ತೀನಿ. ಇಂಟಿಗ್ರೇಷನ್ ಮಾಡಬೇಕು ಆನ್ ಬೋತ್ ದ ಸೈಡ್ಸ್. ಓಕೆ, ಹೇಗೆ ಮಾಡಬೇಕು ಇಂಟಿಗ್ರೇಷನ್? ಹೇಗೆ ಮಾಡಬೇಕು? w is equals to integration dw. ಓಕೆ, ಇಂಟಿಗ್ರೇಟ್ ಆಫ್ integration of dw, that is equals to w is equals to, ನಮಗೆ ಲಿಮಿಟಿಂಗ್ಸ್ ಅನ್ನೋದಿರುತ್ತಲ್ಲ. ಸೊ ಲಿಮಿಟಿಂಗ್ಸ್ ಎಲ್ಲಿಂದ ಎಲ್ಲಿ ಮಟ್ಟ ತೊಗೋಬೇಕು? x is equals to ನಾನೇನು ತೊಗೊತೀನಿ? ಫಸ್ಟ್ ಆಫ್ ಆಲ್ ಐ ಆಮ್ ಗೋನಾ ಟೇಕ್ ಇನ್ಫಿನಿಟಿ ಟು x is equals to ಸ್ಮಾಲ್ d. ಇದು ನಾನು ಲಿಮಿಟ್ ತೊಗೊತಾ ಇದ್ದೀನಿ. ಲಿಮಿಟ್ ಎಲ್ಲಿ ಬರಿಬೇಕು? ಇಂಟಿಗ್ರೇಟ್ ಏನಿದೆಯಲ್ಲ, ಇಂಟಿಗ್ರೇಟ್ ಹೆಡ್ ಮೇಲೆ ಮತ್ತು ಬಿಲೋ ದ ಫೀಟ್ ಇಲ್ಲಿ ಬರಿಬೇಕು. ಏನೇನು? ದಿಸ್ ವಿಲ್ ಬಿ ದ ಇನ್ಫಿನಿಟಿ ಆ್ಯಂಡ್ ಹಿಯರ್ ವಿಲ್ ಬಿ ದ ಸ್ಮಾಲ್ ಡಿ, ಆ್ಯಂಡ್ ದೆನ್ ಅಗೇನ್ ಇಫ್ ಯು ಹ್ಯಾವ್ ಕ್ಯಾಪಿಟಲ್ G into capital M into small m divided by x square, that into dx. Okay, that is equals to w is equals to g. ಓಕೆ, ಸೊ ಇದನ್ನು ನಾನು ಈ ಕಡೆ ತೊಗೊತಾ ಇದ್ದೀನಿ. ದಿಸ್ ಇಂಟಿಗ್ರೇಷನ್ ಹಿಂದ್ಗಡೆ ನಾನು ತೊಗೊಂಡ್ರೆ ನನಗೆ ಉಳಿದಾದರೆ ಇದು ನನಗೇನಾಗಿದೆ? ಉಳಿದಿದೆ. ಸೊ ಎಕ್ಸ್ ಸ್ಕ್ವೇರ್ ಇದೇನಿದೆಯಲ್ಲ, ಎಕ್ಸ್ ಸ್ಕ್ವೇರ್ನ ನಾನು ಮೇಲೆಗಡೆ ನ್ಯೂಮರೇಟರ್ಗೆ ಸೆಂಡ್ ಮಾಡಿದರೆ ನನಗೇನಾಗುತ್ತೆ? ನಾನು ಇದನ್ನು ಏನು ಮಾಡ್ಕೋಬೋದು? 1/x² ಅಂಥೇಳಿ ನಾನು ಬರ್ಕೋಬಹುದು. ಓಕೆ, ಸೊ dx ಅಂಥೇಳಿ ನಾನು ಇದನ್ನು ಇದು ನ್ಯೂಮರೇಟರ್ ಅಲ್ಲಲ್ಲ, ಇಲ್ಲಿ ಉಳಿದಾದ್ರೆ ನಮಗೆ ಏನು ಉಳಿದಿದೆ? 1 ಉಳಿದಿದೆ. ಇಫ್ ಐ ಸೆಂಡ್ ಹಿಯರ್ ದಿಸ್ ಪರ್ಟಿಕ್ಯುಲರ್ M, ಕ್ಯಾಪಿಟಲ್ M ಆ್ಯಂಡ್ ಸ್ಮಾಲ್ m ಈ ಕಡೆ ಅಂತಂದರೆ ನನಗೆ ಉಳಿಯೋದಾದ್ರೆ ನನಗೆ ಅಲ್ಲಿ 1 ಉಳಿಯುತ್ತೆ. ಸೊ ಆ್ಯಸ್ ಇಟ್ ಈಸ್ ಐ ರೋಟ್ ಈ ಸ್ಟೆಪ್ ಮಟ್ಟ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಬಿಕಾಸ್ ಫ್ರಮ್ ಹಿಯರ್ ಇಲ್ಲಿವರೆಗೂ ನಮಗೆ ಅಪ್ ಟು ಹಿಯರ್ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಎವ್ರಿ ಒನ್. ಓಕೆ, ಸೊ ಇಲ್ಲಿಂದ ಏನಾಗುತ್ತೆ? ಶುರು ಆಗುತ್ತಲ್ಲ ಪ್ರೊಸೀಡ್ ಮುಂದೆ ಫರ್ದರ್ ಏನು ನಾನು ಹೋಗ್ತೀವಲ್ಲ, ಸೊ ಅಲ್ಲಿಂದ ಸ್ಟೂಡೆಂಟ್ಸಿಗೆ ಕನ್ಫ್ಯೂಸ್ ಆಗುತ್ತೆ. ಅಲ್ಲಿಂದ ಚೆನ್ನಾಗಿ ನೀವು ಅಬ್ಸರ್ವ್ ಕೇರ್ಫುಲ್ಲಾಗಿ ಕೇಳ್ರಿ. ಸೊ w is equals, ದ್ಯಾಟ್ ಈಸ್ ವರ್ಕ್ ಡನ್ is equals to ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ ಮ್ಯಾಮ್? ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ ಅಂತಂದರೆ ಕ್ಯಾಪಿಟಲ್ G M G ಸ್ಮಾಲ್ m ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇದು ಏನು ಸ್ಟೆಪ್ ಇದೆಯಲ್ಲ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇಲ್ಲಿಂದ ಇದನ್ನು ಕೂಡ ಲಿಮಿಟಿಂಗ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಆ್ಯಂಡ್ ಇದನ್ನು ನಾನು ಇವಾಗೆ ನ್ಯೂಮರೇಟರ್ಗೆ ಸೆಂಡ್ ಮಾಡಿದರೆ ಇದೇನಾಗುತ್ತೆ? -2 ಆಗುತ್ತೆ. ದಟ್ ಈಸ್ ನೆಗೆಟಿವ್. ಇದೆಲ್ಲ ಬೇಸಿಕ್ಸ್. ಓಕೆ, ಬೇಸಿಕ್ಸ್ ಇದೆಲ್ಲ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಯು ಜಸ್ಟ್ ರಿಮೆಂಬರ್ ದ್ಯಾಟ್. ಇಫ್ ಯು ಡೋಂಟ್ ನೋ ಮೀನ್ಸ್ ಯು ಕ್ಯಾನ್ ಜಸ್ಟ್ ರಿಮೆಂಬರ್. ಓಕೆ, ನೆಕ್ಸ್ಟ್ ಸ್ಟೆಪ್ಪು ಇದಾದ್ಕೊಳ್ಳೆ. ನೆಕ್ಸ್ಟ್ ಸ್ಟೆಪ್ ಏನು? ಸೊ ಇಲ್ಲಿ ನಾನು ನಿಮಗೆ ಸೈಡ್ ವರ್ಕ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊತಾ ಇದ್ದೀನಿ. ಸೊ ಸೈಡ್ ವರ್ಕ್ ಏನು? ಇದೇನಿದೆಯಲ್ಲ ಇಂಟಿಗ್ರೇಷನ್ x dx x to the power n into dx is equals to ಇದೇನು ಫಾರ್ಮುಲಾ ಇದೆಯಲ್ಲ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ದ್ಯಾಟ್ಸ್ ಇಟ್.
ಸೊ ಇಲ್ಲಿ ಇದೇ ಫಾರ್ಮೆಟಲ್ಲಿದೆ. ನಾನು ಇದನ್ನು ಸಿಂಪ್ಲಿಫೈಡ್ ಫಾರ್ಮೆಟಲ್ಲಿ ಬರಿಬೇಕಂತಂದರೆ ಐ ಕ್ಯಾನ್ ರೈಟ್ ಇಟ್ ಆಸ್ x to the power, what is n here, -2 plus 1 divided by what is n, -2 plus 1, that is equals to x to the power -1 divided by -1. This is the side work. Okay, then next w is equals to G, capital G, capital M, small m into x to the power -1 divided by -1 whole to the power, integrating into the bracket, outside the bracket here. Okay, so then again next one next step ಏನಂತಂದರೆ ಇದು ನಮಗೆ ನೆಕ್ಸ್ಟ್ ಸ್ಟೆಪ್ ಆಗುತ್ತೆ. ಓಕೆ, ಮೈನಸ್ ಇದನ್ನು ನಾನು ಹೋಲ್ ಸಿಂಪ್ಲಿಫೈ ಮಾಡಿದರೆ ಆದರೆ ಮೈನಸ್ ಕಾಮನ್ ಆಗಿ 1/x ಉಳಿಯುತ್ತೆ. ಸೊ ದೆನ್ ಅಗೇನ್ ನೆಕ್ಸ್ಟ್ w is equals to gmm ಇಂಟು -1/d. ಈ ಡಿನ ಎಕ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಾದರೆ ನಿಮಗೆ -1/d -1/∞ ಇಷ್ಟೇ ರೀ ಇಲ್ಲಿವರೆಗೂ. ಸೊ ಇಲ್ಲಿಂದ ನೋಡ್ರಿ, ಸೊ mg, ಸೊ 1/-1/d, ದಿಸ್ ವಿಲ್ ಬಿ, ಇದನ್ನು ನೆಗ್ಲೆಕ್ಟಿಂಗ್ ಮಾಡಿದರೆ 1/∞. ಎದಕ್ಕಂತಂದರೆ ಇನ್ಫಿನಿಟಿ ಈಸ್ ನಾಟ್ ಟೇಕನ್ ಇಂಟು ಅಕೌಂಟ್. ಓಕೆ, ಇನ್ಫಿನಿಟಿ ನಾವು ನಮ್ಮ ಅಕೌಂಟಲ್ಲಿ ಅಂದರೆ ಇದರಲ್ಲಿ ತೊಗೊಳ್ಳಲ್ಲ. ಓಕೆ, ಸೊ ಅದಕ್ಕಾಗಿ w is equals to, furtherly we can write it as mg, so -mg. okay, -mg, it is multiplies to the all numerator whatever we have divided by d ಉಳಿತು. okay, now we are equating this particular w is equals to the potential energy, that is potential energy is equals to minus capital M into capital G into capital M small m divided by small d. So this will be the derivation all about our expression to the potential energy. So I hope ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ಕಾಮೆಂಟ್ ಸೆಕ್ಷನಲ್ಲಿ ಇನ್ನೊಂದ್ಸತಿ ಕೇಳ್ಬೋದು. ಐ ಕ್ಯಾನ್ ಕ್ಲಾರಿಫೈ ಯುವರ್ ಡೌಟ್ಸ್ ಈವನ್ ಇಫ್ ಯು ಹ್ಯಾವ್ ಎನಿ ಡೌಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಒನ್ಸ್ ಅಗೇನ್ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.